ಫೋನ್ ಕಟ್ ಮಾಡ್ಲಿಕತ್ತಾರ ನೋಡಪ್ಪ ಅದು. ಹಾ ಹೌದು ಉದಯಗಿರಿನಾಗ ಇದ್ದಾಗ ನಾ ಹೇಳಿದ್ದಲ್ಲ ಮರ ನಿಮ್ಗೆ. ಹೌದು ಮತ್ ಲೇಬರ್ ಗೀಬರ್ ಸಿಗಂಗಿಲ್ಲ. ಅವ್ರ ಲೇಬರ್ದವ್ರ ಒಂದ್ ಸಣ್ಣ ಕೆಲ್ಸಕ್ಕೆ 5,000 ರೂಪಾಯಿ ಕೊಡ್ರಿ ಅಂದ್ರೆ ಮತ್ತೆ ನಾವ ಲೇಬರ್ ಇಟ್ಕೋತೀವಲ್ಲ ಹುಟ್ಟಿಸಿ ಪಾಪ್ಯುಲೇಷನ್ ಜನರೇಟ್ ಮಾಡಿ. ಹೌದು 20 ಹಡದ ನಾನೇ ಪಾಪ್ಯುಲೇಟ್ ನನ್ನಿಂದ 20 ಹಡಿತೀನ. ಹೌದು 5 ಮಂದಿ ಹುಡುಗಿಯರ್ ಇಟ್ಕೊಂಡು ಮನ್ಯಾಗ. ಹೌದು ಎಲ್ಲರಿಗೂ ಗೊತ್ತದ ಈ ಸುದ್ದಿ. ಹೆಂಗ ಬ್ಯಾಡ್ರಿ ನೀವು ಆ ಸೆಗ್ಮೆಂಟ್ ಹೊಕ್ಕಬೇಡ್ರಿ, ನೀವು ಎಜುಕೇಟೆಡ್ ಮಂದಿ, ನಿಮ್ ತೂರ್ ರೊಕ್ಕ ಬರ್ತದ ಲಕ್ಷಣಗಟ್ಲೆ. ನೀವು ಬೆಂಗಳೂರು ಮುಂಬೈ ಸೈಡ್ ಹೋಗ್ರಿ, ರೊಕ್ಕ ಮಾಡ್ರಿ, ನಮ್ ಕಡೆ ಇಡ್ರಿ ಅಂತಾರ ಮಂದಿ. ಹಿಂಗ ಗೊತ್ತಿಲ್ಲ. ಒಂದ್ ಹುಡುಗಿ ತಗೋರಿ, ಹುಡುಗಿ ಮಾಡಿಕೊಡ್ತೀವಿ, 1-2 ಇಟ್ಕೋರಿ ಮಕ್ಳು, ರೊಕ್ಕ ತರ್ರಿ, ಉಳ್ಕಿದ್ ನಾವ್ ನೋಡ್ಕೋತೀವಿ ಅಂತೀರ. ಹಿಂಗ ಸಿಸ್ಟಮ್. ಸೊ ಇವು 2 ಸೆಗ್ಮೆಂಟ್ ನಂಗೆ ಗೊತ್ತದ. ಅದಕ್ಕೆ ಬಟ್ ಏನಪ್ಪಾ ಅಂದ್ರ ಕರೆಕ್ಟ್ ಮಾಡ್ಬೇಕು ಅಷ್ಟೇ, ಮತ್ತೇನಿಲ್ಲ. ಹಿಂಗ ಬ್ಯಾಂಕ್ದವ್ರದ್ದು ಕರೆಕ್ಟ್ ಇರ್ಬೇಕು, ನಂದು ಕರೆಕ್ಟ್ ಇರ್ಬೇಕು. ಈಗ ನಾ ಸುಮ್ಮನೆ ರೊಕ್ಕ ತೂರ್ಕೊತ ಹೋದ್ರ ನಮಗ್ ನಾಳೆ ನನಗೂ ಕಿಮ್ಮತ್ ಇರಂಗಿಲ್ಲ, ನನ್ ರೊಕ್ಕಕ್ಕೂ ಕಿಮ್ಮತ್ ಇರಂಗಿಲ್ಲ. ಈಗ ಆತಲ್ಲ 18 ಲಕ್ಷ ಕೇಸ್. ನಿನಗಂತರೂ ಇಲ್ಲೇ ಇಲ್ಲ ಪುಣ್ಯ, ನಸೀಬು ಇನ್ನೂ ಜೀವಂತದೀನಿ, ನಿಂದು ಪುಣ್ಯ ಅದು. ಗ್ರೌಂಡ್ ರಿಯಾಲಿಟಿ ಹೇಳ್ತೀನಿ ನಾನು, ನಿಂದು ಪುಣ್ಯ ಅದು. ಫಸ್ಟ್ ವಿಕೆಟ್ ನಿಂದ ಹರಿಸ್ತಾರ. ನಂತೂ ಇನ್ನು ರೊಕ್ಕ ಬರ್ತಂತೇಳಿ ನಮ್ಗೆ ಇಟ್ಟಾರ. ಇಲ್ಲಪ್ಪ ನಮ್ದು ಟಿಕೆಟ್ ಹರಿಸೋರ. ಪ್ರಾಕ್ಟಿಕಲ್ ಹೇಳ್ತೀನಿ ನಾ, ಇವು ಗ್ರೌಂಡ್ ರಿಯಾಲಿಟಿ. 18 ಲಕ್ಷ ಬಂದದಪ್ಪ ಅಂದ್ರ ಬಿಡ್ತಾರ ಯಾರ ಸುಮ್ಮನ? ಅಯ್ಯೋ ಮಾರ, ಮನ್ಯಾಗ ಹಾಬಿಟ್ಟು ಟಿಕೆಟ್ ಹರಿಸ್ತಾರ ಮೊದಲ ಮಲ್ಕೊಂಡಾಗ. ಸೊ ಹಿಂಗೆಲ್ಲವ ಇದು ಪ್ರಮಾಣ ಬಾರಿ ಹೊಲಸು. ಈ ಕಡೆ ಸೈಡ್ ಸ್ವಲ್ಪ ಬೇಕು ಇದ್ದಿರೋ. ಅದಕ್ಕೆ ಮಠದವ್ರು, ನಮ್ ಮಂದಿದವ್ರು, ನೀವ್ ಆ ಕಡೆ ಹೋದ್ರ ಸುಮ್ಮನೆ ಕಾಲಿಡ್ಬೇಡ್ರಿ, ಫಸ್ಟ್ ನಮಗ್ ಮುಂದ್ ಇಟ್ಕೊಂಡ್ ಮಾತಾಡ್ರಿ ಅಂತಾರ. ಫಸ್ಟ್ ಆಫ್ ಆಲ್ ಅವ್ರ ಮಂದಿದವ್ರಿಗಂತೂ ಬಿಡಂಗಿಲ್ಲ ಅವ್ರ ಕಾಲಿಡ್ಲಿಕ್ಕೆ. ನಿನಗ್ ಬಿಡ್ತಾರೇನ್ ಸುಮ್ನೆ ಅಲ್ಲಿ ಹೋಗಂತೇಳಿ? ಅಲ್ಲಿ ಫುಲ್ ಪರ್ಮಿಷನ್ ಎಲ್ಲ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆದ್ಮೇಲೆ ನೀ ಬೆಂಗಳೂರು ಹೋಗಂತಾರ. ನನಗೆ ಟಿಕೆಟ್ ಬುಕ್ ಮಾಡೋರು ಅವ್ರ, ನೀ ಮಾಡಂಗಿಲ್ಲ. ಪ್ರಾಕ್ಟಿಕಲ್ ಎಲ್ಲರಿಗೂ ಗೊತ್ತದ ಸುದ್ದಿವು. ನನ್ನ ಕೇಸ್ನಾಗ ಏನಪ್ಪಾ ಅಂದ್ರ ಅದ್ ನೆಟ್ವರ್ಕ್ ಅದ. ನನ್ನ ಕೇಸ್ನಾಗ ಏನ್ ಮಾಡ್ತಾರಂದ್ರ ಕಾಂಟ್ಯಾಕ್ಟ್ ಲೆಸ್ ಮಾಡ್ತಾರ ಅಷ್ಟೇ ಡಿಫರೆನ್ಸ್. ಗೊತ್ತಿಲ್ಲ ನನಗ್ ಹೆಂಗ್ ಬೇಕಂತ ಕೂತೀನಂದ್ರ, ನನಗ್ ಕಾಂಟ್ಯಾಕ್ಟ್ ಇದ್ದಿದ್ ಬೇಕ್ರಿ ಅಂತ ನಾ ಕೂತಿನ. ಲಿಟ್ರಲ್ ಸೀದಾ ನೀವು ಕಾಂಟ್ಯಾಕ್ಟ್ ಇತ್ತಪ್ಪ ಅಂದ್ರ ವ್ಯವಹಾರ ಮಾಡ್ತೀನ, ಇಲ್ಲಪ್ಪ ಅಂದ್ರ ಹೊಯ್ಕೋತ ಹೋಗ್ರಿ ನೀವು ಅಂತೀನ. ಗೊತ್ತಿಲ್ಲ ಪಾಯಿಂಟ್. ಈಗ ನಾನು ಆ ಪತ್ರಿಕೆ ಬರ್ಲಿಕತ್ತೀನಿ ಸಣ್ಣಗ. ಇಲ್ಲಿ ಅಂಬರೀಶ್ ಅಂತ ಹೇಳಿ ಬಿಜೆಪಿ, ಪ್ರಿಯಾಂಕಾ ಖರ್ಗೆ ಟೀಮ್ ಕಾಂಗ್ರೆಸ್, ಇವೆಲ್ಲ ಮಂದಿ ಬೇಕು. ಇಲ್ಲಪ್ಪ ಅಂದ್ರ ನಾವ್ ನಾಯಿಗತ್ಲೆ ಆಗ್ತಿವಿ ಅಷ್ಟ. ಸಮಾಜದಾಗ ರೊಕ್ಕ ಬರ್ತವ, ಕಿಮ್ಮತ್ ಇರಂಗಿಲ್ಲ. ನಾಯಿ ಹೋಗಲೇ ನಾಯಿ ಅಂತಾರ. ಹೋಗಲೇ ಸವನ್ ಪಟವರಿಗೆ ಹೋಗಂತಾರ ಮುಂದೆ. ರೊಕ್ಕ ಇದ್ರು ಹೇಳ್ತೀನ. ಹಂಗದ ಸಿಸ್ಟಮ್ ಜಗತ್ತು. ಮತ್ ನೋಡ್ರಿ ನಮ್ಗೆ ಹಿಂದಿ ಬರ್ತದ, ಇಂಗ್ಲಿಷ್ ಬರ್ತದ, ಕನ್ನಡ ಬರ್ತದ. 3 ಹೈ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇವು ಇಂಡಿಯಾನಾಗ. 400 ಭಾಷೆಗಳವ ಮಿನಿಮಮ್. 400 ಬರೇ ರಾಜಸ್ಥಾನ್ನಾಗ ನೀನು ಈಟ್ ಜಗ ಅದಾವು, ಬರೀ ಡೆಸರ್ಟ್ ಅದಾವು. ಅಲ್ಲಿ ನೋಡಿದ್ರನ ಮಿನಿಮಮ್ 7-8 ಭಾಷೆಗಳವ ಅಲ್ಲಿ. ರಾಜಸ್ಥಾನ, ಪಂಜಾಬ್ನಾಗ, ಹರಿಯಾಣ 7-8 ಲ್ಯಾಂಗ್ವೇಜ್. ನೀನು ವಾಟ್ಸ್ಆಪ್ನಾಗ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನಿಂಗೆ. 7-8. ಈ ಕಡೆ ಸೈಡ್ ನಂದು ಭಾಷೆ ಬೇರೆ, ಈ ಕಡೆ ನೀ ಸ್ವಲ್ಪ 3 ಆ ಕಡೆ ಹೋಗಪ್ಪ ಅಂತಂದ್ರೆ ಮತ್ ಭಾಷೆ ಬೇರೆ ಅಲ್ಲಿ. ಸೊ ಹಿಂಗೆಲ್ಲವ. ಈಗ ನಾನಂತೀನಿ ಅವ್ರು 5% ಅಂತಾರಲ್ಲ, ಅಲ್ಲಿ ಸೀನಿಯರ್ ಕರ್ಕೊಂಬಾ. ಓಕೆ, ಅದು ಮೀಟಿಂಗ್ ಮಾಡೋಣ. ಇಲ್ಲ ನಾ ಇನ್ನೊಂದ್ಸಲ ಡಿಸ್ಕಷನ್ ಮಾಡ್ತೇನೆ ಅವ್ರ ಹತ್ರ. ಇಲ್ಲ ನಾ ಹೇಳ್ತೀನಿ ಕೇಳಿ, ನಿನ್ ಕಡೆ ಆಗಂಗಿಲ್ಲ ಇದು. ಯಾಕಂದ್ರೆ ನಿಂದು ರೋಲ್ ಹೆಂಗದ ಗೊತ್ತನ, ಈ ಕಡೆ ನನ್ ಸೈಡು ಇಲ್ಲ, ಅವ್ರ ಸೈಡು ಇಲ್ಲ. ಗೊತ್ತಿಲ್ಲ ಪಾಯಿಂಟ್. ಗೊತ್ತಿಲ್ಲ ಅದು. ನೀನು MS ಪಾಟೀಲ್ ಗತ್ಲೆ ಆದ್ರೆ ಅಷ್ಟೇ ವರ್ಕೌಟ್ ಆಗ್ತದೆ ಇಲ್ಲಿ. ಗೊತ್ತಿಲ್ಲ ಅದ್ರಾಗ ಏನಪ್ಪಾ ಅಂದ್ರೆ ನಾನು ಮತ್ತೆ 3% ಹಿಂಗ್ ಡಿಸ್ಕಷನ್ ನಮ್ದು ಸಪರೇಟ್ ಮಾಡ್ಬೇಕು ಥ್ರೂ ಲ್ಯಾಂಡ್ ಥ್ರೂ. ಗೊತ್ತಿಲ್ಲ ನೀನ್ ನೋಡ್ಕೊಂಡು ಹೋಗು ಅಂತೇಳಿ. ಅದು ಫುಲ್ ಕಂಪ್ಲೀಟ್ ಇವ್ರು ಹೆಂಗ್ ವಿಚಾರ ಮಾಡ್ತಾರಲ್ಲ ಹಂಗ್ ವಿಚಾರ ಮಾಡೋರಿದ್ರಷ್ಟೇ ಕೆಲ್ಸ ಆಗ್ತಾವು. ಈಗ ನಾ BJP ಪಾರ್ಟಿ ಇಟ್ಕೊಂಡ್ರೆ ಹೋಗಿ ಮಾಡಿದ್ರ ಅವ್ರ ಏನ್ ಮಾಡ್ತಾರ, 30% 40% ನಮಗ್ ಕೊಡ್ರಿ, ನಿಮಗ್ ರೊಕ್ಕ ತಂದು ಕೊಡಿಸ್ತೀವಿ ಅಂತಾರ ಅವ್ರು. ಇಲ್ಲ 50% ಕೊಡ್ರಿ ಅಂತಾರ ಅವ್ರು. ಚೊಕ್ ನೀಟ್
ನಮ್ ಬಂದಿದ್ದವ್ರಿಗೆ ನಿಂತು ಮಾತಾಡಿಸ್ತೀವಿ ನಾವು. ಅವ್ ಯಾವನೋ ಸುಳ ಮಗ ಇರ್ಲಿ ಮುಂದಿನ ಅಂತಾರ ಹಿಂಗ. ಗೊತ್ತಿಲ್ಲ ಮಾತಾಡೋ ಲ್ಯಾಂಗ್ವೇಜ್ ಹಿಂಗಿರ್ತಾವಲ್ಲಿ ಲಿಟ್ರಲಿ. ಯಾಕಂದ್ರೆ ಹಿಂಗ ಏನು ವ್ಯವಹಾರ ನಡೆದಿಲ್ಲ ಅಲ್ಲಿದ್ದವ್ರು ಅಲ್ಲೇ ಈಗ ಹಿಂಗ್ ವ್ಯವಹಾರ ಆಗಿತ್ತಪ್ಪ ಅಂದ್ರೆ ನಿಮ್ಗೆ ಬಿಡ್ತಿದಿಲ್ಲ ಮಂದಿ. ಅದೇ ಮರಾಠ ಕಾಲನಿ ಆ ಕಡೆ ಸ್ವಲ್ಪ ಡಿಫಿಷಿಯನ್ಸ್ ಅವಲ್ಲ ಮುಸ್ಲಿಂ ಮಂದಿ ಜೋಡಿ ಮಾಡಿ ಮಾಡ್ರ ಜೋಡಿ ಮಾಡು ಸಾಬ್ರ ಬಿಡಂಗಿಲ್ಲ ಅವ್ರು ಯಾರು. ನಾವ್ ಎದಕ್ಕಪ್ಪ ಅಂದ್ರೆ ನಾವ್ ಬಗರ ಆದಂಗ ಆಗಿವಿ ಇಲ್ಲಿ, ಅದಕ್ಕೆ ಹಿಂಗ ಆಗ್ತಾವ ಕೆಲ್ಸಗಳು. ಸೊ ನೀನ್ ಏನ್ ಮಾಡಂದ್ರ ಫಸ್ಟ್ ನಿರ್ಧಾರ ಏನ್ ತಗೋಬೇಕಂದ್ರ ನೀನ್ ಅಂದ್ ಪ್ರಾಫಿಟ್ ಬಗ್ಗೆ ವಿಚಾರ ಮಾಡಬೇಕ ನೀ. ಗೊತ್ತಲ್ಲ ಅಂದ್ರೆ ಸುನೀಲ್ ನನ್ನ ಅಂತ ಅನಸ್ಕೋತಿ ಕಂಪ್ಲೀಟ್. ಗೊತ್ತಲ್ಲ ಅದು ಮೈಂಡ್ ಸೆಟ್ ಫಸ್ಟ್ ಬರ್ಬೇಕು. ಈಗ ನಾನು ಹೋಟೆಲ್ ನಿಂತು ಮಾಡಿಸಿದ್ರು ಮುಂದ ಅಥವಾ ಏನೇ ಬಿಸ್ನೆಸ್ ಇರ್ಲಿ ಯಾವ್ದೋ ಇರ್ಲಿ ನನ್ನವ ಅಂತೇಳಿ ಅದು ಭರೋಸಾ ಬರ್ಲಿಲ್ಲಪ್ಪ ಅಂದ್ರ ಅದು ಎಂದೂ ಸಾರ್ಥಕ ಆಗಂಗಿಲ್ಲ. ಗೊತ್ತಿಲ್ಲ ನೀ ಪರ್ಸೆಂಟೇಜ್ ಏನೋ ಫಿಕ್ಸ್ ಮಾಡ, 5 ಮಾಡ, 6 ಮಾಡಿ, 7 ಮಾಡಿ, 8 ಮಾಡ, 18 ಮಾಡಿ, 20 ಮಾಡ, ಸಂಬಂಧ ಬಿಡಂಗಿಲ್ಲ. ಗೊತ್ತಿಲ್ಲ ಪಾಯಿಂಟ್ ಸಂಬಂಧ ಬಿಡಂಗಿಲ್ಲ. ನನಗೇನ್ ಗೊತ್ತಿತ್ತು MS ಪಾಟೀಲ್ದವ್ರು 18 ಅಂತಾರ ಅಂತೇಳಿ ನನಗ್ ಕನಸ್ನಾಗ ವಿಚಾರ ಮಾಡಿದ್ದ. ಫಸ್ಟ್ ಆಫ್ ಆಲ್ ರೊಕ್ಕ ಬರ್ತಾವಿಲ್ಲ ಅಂತ ಡೌಟ್ ಇತ್ತು ನನಗೆ. ಗೊತ್ತಿಲ್ಲ ಹಿಂಗ ಕ್ಯಾಲ್ಕುಲೇಷನ್ ಮಾಡೋದಿತ್ತಪ್ಪ ಅಂದ್ರ ಅದು ಕಂಪನಿ ಫಾರ್ಮ್ಯಾಟ್ ಅಂತಾರ, ಒಂದು ನೆಟ್ವರ್ಕ್ ಅಂತಾರ, ಒಂದು ಮಠ ಅಂತಾರ. ಮಠ ಅಂದ್ರೆ ಏನು ಗ್ರೂಪ್ ಸಂಘ, ಸೇಮ್ ಕಾಸ್ಟ್ ಡಿಫ್ರೆಂಟ್ ಕಾಸ್ಟ್ ಅಷ್ಟೇ. ನಮ್ದೇನಪ್ಪಾ ಅಂದ್ರೆ ಇಂಟರ್ ಕಾಸ್ಟ್ ಡಿಫ್ರೆಂಟ್ ಕಾಸ್ಟ್ ಮಠ ಇದ್ದಂದು. ನಿಂದ ಕಾಸ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ, ನಂದು ಸ್ವಲ್ಪ ಗೊತ್ತು ಅಷ್ಟೇ. ಯಾಕಂದ್ರೆ ನಾ ಮೊದ್ಲಿಂದ ಫಾರ್ಮ್ಯಾಟ್ ಫಾಲೋ ಮಾಡ್ರೆ ಅದಕ್ಕಿಂತ ಮೊದ್ಲು ಏನೇದು ಗೊತ್ತಿಲ್ಲ, ಎಲ್ಲ ದೇವ್ರಿಗೆ ಗೊತ್ತಿಲ್ಲ. ಸೊ ಹಿಂಗೆಲ್ಲ ಇರ್ತಾವ, ಭಾರಿ ಡೆಲಿಕೇಟ್ ಇರ್ತಾವ ಸಿಚುವೇಶನ್ಸ್. ಈಗ ನಾ ಏನಂತೀನಿ ಗೊತ್ತಾನ, ಮೋಸ್ಟ್ ಲೈಕ್ಲಿ ಅಲ್ಲಿ ನಿನ್ ಮೇಲೆ ಇಮಿಡಿಯೇಟ್ ಯಾರು ಸೀನಿಯರ್ ಇರ್ತಾರಲ್ಲ ಅವ್ರಿಗೆ ಕರ್ಕೊಂಡ್ ಬರತನ, ಅವ್ರ ನಿಂತು ಮಾತಾಡ್ಲಿ. MS ಪಾಟೀಲ್ ನೀನ್ ನಿಲ್ಬೇಡ, ನೀ ಏನಪ್ಪಾ ಅಂದ್ರೆ ಅರೇಂಜ್ಮೆಂಟ್ ಮಾಡ ಅಷ್ಟೇ. ನಾ ಹೆಂಗ್ ಅರೇಂಜ್ಮೆಂಟ್ ಮಾಡ್ಲಿಕ್ಕತ್ತಲ್ಲ ಮೀಟಿಂಗ್ ಹಂಗ ಅರೇಂಜ್ಮೆಂಟ್ ಮಾಡೋನು. ಅವ್ರು ಸ್ವಲ್ಪ ನೋಡ್ಕೊಂಡು ಮಾತಾಡ್ಲಿ ಅವ್ರು. ಯಾಕಂದ್ರ 18% ಬಂತಪ್ಪ ಅಂದ್ರ ಬ್ಯಾಂಕ್ ಟು ಬ್ಯಾಂಕ್ ಆಗ್ತವ ಅಲ್ಲಿ ಬೇಸಿಕಲಿ. ಗೊತ್ತಾಗಿಲ್ಲ ಬ್ಯಾಂಕ್ ಲಫಡ ಇದು ಮಾಡ್ಕೊಲ್ಲಿ, ನಾವ್ಯಾಕ ಕನ್ನಡಕ್ಕೆ ಹೋಗ್ಕೊಂಡು ಸಿಕ್ಕೋಬೇಕು. ಹಲಕಡೆಗೆ ಕೆಲಸ ಮಾಡಿದವ್ರು ಅವ್ರು, ನಾವ್ಯಾಕೆ ಇದು ಅನ್ಭವಿಸ್ಬೇಕು? ನೀ ಯಾಕೆ ಅನ್ಭವಿಸಿ ಸುಮ್ ಖಾಲಿ ಪಿಲ್ಲಿ? ಅದೇ 18% ಬಂತಪ್ಪ ಅಂದ್ರ 40% ಇವ್ರಿಗೆ ಕೊಡ್ತೀನಿ ನಾನು, ಅವ್ರು ಬೆಳೀತಾರ. ನನಗೆ ಉಳ್ಕಿದ್ದು 60% ಬಂದಾಗ ಅದ್ರಲ್ಲಿಂದ ಸ್ವಲ್ಪ ಇನ್ವೆಸ್ಟ್ ಚಲೋತ್ನಾಗ ಮಾಡ್ತೀನಿ. ನೀನ್ ನೋಡ್ಕೊಂಡ್ ಕರೆಕ್ಟಾಗಿ ಮಾಡ್ತೀನಿ ಅಂದ್ರೆ ನಿಮ್ ಮಧ್ಯದವ್ರು ಮಾಡ್ಲಿಕ್ಕೆ ಬರ್ತದ, ಅದು ಬೆಳೆಸ್ಲಿಕ್ಕೆ ಬರ್ತದ. ಹಿಂಗಿರ್ತದ ವಿಚಾರಗಳು. ಗೊತ್ತಿಲ್ಲ ಇದ ಕೆಲ್ಸ SBI ದವರು ಆ ಮ್ಯಾನೇಜರ್ ಯಾವ ಸುಳ ಮಗ ಅದಲ್ಲ ಅವ ಮಾಡ್ಬೇಕಾಯ್ತು. ಅವ ಹಳಗ ಸುಳ ಮಗ ಅವ. ಆಮೇಲೆ ಇವ್ರೇನು ಸಮಾಜದಾಗ ತೋರಿಸ್ಕೊಡ್ತಾರಲ್ಲ ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಬಾರಿ ಗ್ರೇಟ್ ಅಂತೇಳಿ, ನಂಬರ್ 1 ಹಳಗ ಸುಳ ಮಕ್ಳು ಇವ್ರ ಸೊಸೈಟಿನಾಗ. ಪ್ರಾಕ್ಟಿಕಲ್ ಡಾಕ್ಟರ್ ಬೇಕು, ಜಡ್ಜ್ ಬೇಕು, ಗೊತ್ತಿಲ್ಲ ಹೆಡ್ ಮಾಸ್ಟರ್ ಬೇಕು, ಟೀಚರ್ಸ್ ಬೇಕು. ಈ ಸುಳ ಮಕ್ಳು ಬ್ಯಾಂಕ್ ಮ್ಯಾನೇಜರ್ಸ್ ಬೇಡ, ನಂಬರ್ 1 ಹಳಕ ಸುಳ ಮಕ್ಳು ಇವರು ಮಂದಿ ಸೊಸೈಟಿನಾಗ. ಚಲೋ ಮಂದಿ ಇರ್ತಾರ, ಬಟ್ 90% ಮಂದಿ ಬರೀ ಹಲಕ ಸುಳ ಮಕ್ಳ, ಬರೀ ಹಲಕ ಕೆಲಸ ಮಾಡದ, ಬರೀ ನಂಬರ್ 1 ಹಲಕ ಕೆಲಸನೇ. ಯಾವ್ದು ಟ್ರಾನ್ಸ್ಪರೆನ್ಸಿ ಇಂತಂತಿಲ್ಲ. ಲೆಕ್ಕಾಚಾರ ಮೊದಲು ಬರಂಗಿಲ್ಲ, ಲೆಕ್ಕಾಚಾರ ಅಂತೂ ಯಾರಿಗೂ ಬರಂಗಿಲ್ಲ. ಬ್ಯಾಂಕ್ ಮ್ಯಾನೇಜರ್ಸ್ ಅಲ್ಲ ಯಾರಿಗೂ ಬರಂಗಿಲ್ಲ. ಯಾ ಇಂಜಿನಿಯರ್ ಇರ್ಲಿ, ಯಾ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಲಿ, ಯಾ ಕಾಮರ್ಸ್ ಗೋಲ್ಡ್ ಮೆಡಲಿಸ್ಟ್ ಇರ್ಲಿ, ಯಾವನಿಗೂ ಬರಂಗಿಲ್ಲ ಲೆಕ್ಕಾಚಾರ. ಪ್ರಾಕ್ಟಿಕಲ್ ಹೇಳ್ತೀನಿ. ಯಾಕಂದ್ರೆ ಅದು ಬರೀ ಬಾಯಿ ಮಾತ್ ಮೇಲೆ ಹೋಗ್ತದ, ಬಾಯಿ ಮಾತು ಹಿಂಗದ ಅದು. ಆ ಸಿಸ್ಟಮ್ ಹೊಲಗಿರದ ಫಸ್ಟ್ ಆಫ್ ಆಲ್. ಅದಕ್ಕೆ ಆ ಸಿಸ್ಟಮ್ ಯಾರಿಗೂ ಇನ್ನೂ ತನಕ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ಗೊತ್ತು ಆಗಂಗಿಲ್ಲ ಅದು. ಗೊತ್ತಿಲ್ಲ ಸುಮ್ಮನೆ INR ಸಿಸ್ಟಮ್ ಅಂತ ಇವ್ರು ನಡೆಸ್ಲಿಕತ್ತಾರ. ಇಂಡಿಯನ್ ಗವರ್ಮೆಂಟ್ ಕರೆನ್ಸಿ ನೋಡ್ತರು, ಬೆಂಗಳೂರು, ಧಾರವಾಡ, ಗುಲ್ಬರ್ಗ, ಹಂಗ ಹಿಂಗ ಟಿಂಗ ಮಿಂಗ ಅಂತೇಳಿ. ಗೊತ್ತಿಲ್ಲ ಈಗ ನಾ ಒಂದು ಐಟಮ್ ತರ್ಸಿನ ಲ್ಯಾಡರ್, ನಾ ಆನ್ಲೈನ್ ತರ್ಸಿನಿ 2,700 ರೂಪಾಯಿ. ಯಾಕಂದ್ರೆ ನಂದು ಅಕೌಂಟ್ ಬುಕ್ಸ್ ಎಲ್ಲ ಅವ್ರಿಗೆ ಆಕ್ಸೆಸ್ ಇರ್ತದ, ಅಮೌಂಟ್ ಅಷ್ಟದ ಏನ್ ತಾನ ನೋಡ್ಕೊಂಡು ಡಿಸೈಡ್ ಮಾಡ್ತಾರ ಅವ್ರು. ಹಿಂಗ
ಅದ ನಿಮ್ದವ್ರ ಮಂದಿದವ್ರಿಗೆ ಅಲ್ಲಿ ಸಮಾಜದವ್ರು ಕೊಡ್ಬೇಕಾಯ್ತಪ್ಪ ಅಂದ್ರ ಅದು ಬೇರೆ ಮೆಕ್ಯಾನಿಸಮ್ ಇರ್ತಾವಲ್ಲಿ ರೇಟ್ ಗೊತ್ತಿಲ್ಲ. ಅವು ಭಾರಿ ಹೊಲಿಗೆರವು. ಅದಕ್ಕೆ ಏನಂತೀನಿ, ಈಗ ಏನ್ ಮಾಡೋಣ ಅಂದ್ರ ನಾವಿಬ್ರು ಬರೀ ಅರೇಂಜ್ಮೆಂಟ್ ಮಾಡೋಣ ಗೊತ್ತಲ್ಲ, ಮೀಟಿಂಗ್ ಶೆಡ್ಯೂಲಿಂಗ್ ನಾವ್ ಮಾಡೋಣ. ನಿಂದ ಮೇಲೆ ಎಕ್ಸಾಕ್ಟ್ ಸೀನಿಯರ್ ಪರ್ಸನ್ ಯಾರು ಡಿಸಿಷನ್ ಮೇಕರ್ ಅದಲ್ಲ ಆಕ್ಚುಲ್ ಅವನಿಗೆ ಕರ್ಕೊಂಬ ಗೊತ್ತದಿಲ್ಲ. ನೀನ್ ಇಲ್ಬೇಡ, ಯಾಕಂದ್ರೆ ಸುಮ್ಮನೆ ನಿಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನನಗೂ ಇಲ್ಲ, ಗೊತ್ತದಿಲ್ಲ. ಸುಮ್ಮನೆ ನಾನು ಲಾಸ್ ಮಾಡ್ಕೋತೀನಿ, ನಾ ಲಾಸ್ ಮಾಡ್ಕೊಂಡು ನಿನ್ಗೂ ಲಾಸ್ ಆಗ್ತದೆ. ಯಾಕಂದ್ರೆ ನಾನು ನಿನ್ ಜೊತೆ ಕೊಲಾಬ್ರೇಟ್ ಮಾಡ್ಬೇಕಂತ ವಿಚಾರ ಅದ. ಹೇಳ್ತಾನ ಪ್ರಾಕ್ಟಿಕಲ್ ಹೇಳ್ತಾನ. ಇವ್ರು ಬಸವರಾಜ್ ಮತ್ತೆ MS ಪಾಟೀಲ್ ಅವ್ರು ಎದಕ್ ಅಂತಾರ ನನಗೆ ಮಾತಾಡ್ಬೇಡ ಅಂದ್ರೆ ಇದಕ್ಕ ಪ್ರಾಕ್ಟಿಕಲ್. ನಮ್ ಡ್ಯಾಡಿ ಅಂತರೂ 2012 ನಂದು ಓಸು ರೊಕ್ಕ ನನ್ ಕಡೆ ಕೊಡ ಅಂತ ಅಂದಿದ್ರು ಅವ್ರು. ಎದಕ್ಕ ನೀ ಸಣ್ಣ ಅದೀಪ, ನಿನ್ಗೆ ಗೊತ್ತಾಗಿಲ್ಲ, ನಾವ್ ಬರ್ತೀವಿ, ನನಗ್ ಬಿಡಂತಾರ ಅವ್ರು. ನಂದೇನಪ್ಪಾ ಅಂದ್ರೆ ನನಗ್ ಬಿಡ್ರಿ, ನಾ ಕಲಿತೀನಿ, ನನಗ್ ಆಗ್ಲಿಲ್ಲಪ್ಪ ನಿಮಗ್ ಕರಿತೀನಿ, ನೀವು ಬರ್ರಿ ಅವಾಗ ಅಂತ. ಹಿಂಗ ನನ್ನ ವರ್ಕಿಂಗ್ ಮೆಕ್ಯಾನಿಸಮ್ ಹಿಂಗ ಗೊತ್ತಲ್ಲ. ನಾನ್ ನಿನಗೆ ರೊಕ್ಕ ಕೊಟ್ಟಿದ್ದು ಯಾ ಕಾನ್ಫಿಡೆನ್ಸ್ ಮೇಲೆ ಕೊಟ್ಟಿನ ಅಂದ್ರ ಇಲ್ಲಿ ಗವರ್ಮೆಂಟ್ ಪೊಲೀಸು ಲೀಗಲ್ದವ್ರು ಸ್ಟ್ರಾಂಗ್ ಅದಾರ ಅಂತ ತಿಳ್ಕೊಂಡು ಕೊಟ್ಟಿನ. ನನಗೇನು ಉಚನೆ ಕಡ್ದಿದ್ದಿಲ್ಲ ರೊಕ್ಕ ಕೊಡ್ಲಿಕ್ಕೆ. ಪ್ರಾಕ್ಟಿಕಲ್ ಹೇಳ್ತಾನ, ಫ್ಯಾಕ್ಟ್ ಹೇಳ್ತಾನ. ಹೌದಿಲ್ಲ, ನೀ ಅಲ್ಲಿ ರೊಕ್ಕ ಯಾವ್ದಕ್ ತಗೊಂಡ್ಯಪ್ಪ ಅಂದ್ರೆ ನಿನಗೆ ಅಲ್ಲಿ ಬಂದಿದಾರ. ಯಾಕಂದ್ರೆ ದಮ್ ಬೇಕು, 18 ಲಕ್ಷ ತಗೋಬೇಕಂದ್ರು ದಮ್ಮ ಬೇಕು. ಫ್ಯಾಕ್ಟ್ ಅದ. ಸೊಸೈಟಿನಾಗ 1 ಲಕ್ಷ ತಗೋಬೇಕಂದ್ರ ದಮ್ ಬೇಕಲ್ಲಿ. 18 ಬಿಡು, ದಮ್. ಯಾಕಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಅದಂದ್ರ ಅದು ಯಾರಿಗ್ ಹೆಂಗ್ ಇನ್ಫಾರ್ಮೇಶನ್ ಹೋಗ್ತು ಗೊತ್ತಾಗಿಲ್ಲ. ಯಾವ ಸುಳವಾಗ ಬಂದ್ ಎಬ್ಸ್ಕೊಂಡು ಎಲ್ಲ ರೊಕ್ಕ ಹೊಡಿತಾರಂತೂ ಗೊತ್ತಾಗಿಲ್ಲ. ಪ್ರಾಕ್ಟಿಕಲ್ ಹೇಳ್ತೀನಿ, ಇದು ಲಿಟ್ರಲಿ ಹಿಂಗ ಸಮಾಜ. ಇದು ಬರೀ ಗುಲ್ಬರ್ಗ ಅಷ್ಟ ಸೀಮಿತ ಇಲ್ಲ, ಇದು ಎಲ್ಲ ಕಡೆ ಹಿಂಗದು. ರೊಕ್ಕ ಅದಂತ ಗೊತ್ತಾತಪ್ಪ ಅಂತ ತಿಳ್ಕೊನಿ, ಹಾದುಗಳು ಇರ್ತಾವಲ್ಲ ಮೇಲೆ ಆಕಾಶಮನಾಗ, ಅವು ಸತ್ಯ ಕಣ್ಣು ನಿನ್ನ ಮೇಲೆ ಇಡ್ತಾವ ಹಿಂಗದ. ಅವ್ರಿಗೆ ಹದ್ದುಗಳಿಗೆ ಸ್ನೇಕ್ ಇದ್ದಂಗ ನೀ ಫುಡ್ ರೊಕ್ಕ ಬರ್ತಂದ್ರೆ ಯಾಕೆ ಬಿಡ್ತಾರೋ ಮಂದಿ. ಹಿಂಗವ ಸಿಸ್ಟಮ್ಗಳು. ಅದಕ್ಕೆ ಏನಂತೀನಿ, ನೀ ಬರೀ ಮೀಟಿಂಗ್ ಅರೇಂಜ್ಮೆಂಟ್ ಮಾಡ. ಓಕೆ, ನಾನು ಮೀಟಿಂಗ್ ಅರೇಂಜ್ಮೆಂಟ್ ಮಾಡ್ತೀನಿ. ಈಗ ಆಲ್ಮೋಸ್ಟ್ ಆರಾಮ್ ಆಗಿನ ಆಕ್ಚುಲಿ. ಓಕೆ, ಆಕ್ಚುಲಿ ಯಾರು ಡಿಸಿಷನ್ ಮೇಕರ್ ಅದಲ್ಲ ಅಲ್ಲಿ ಟೀಮ್ನಾಗ ಲೇನ್ದೇನಾಗ ಅವನಿಗೆ ಕರ್ಕೊಂಬ. ಆ ಮನ್ಷಿಗೆ ಅವ ಮಿಡ್ ಲೆವೆಲ್ ಜೂನಿಯರ್, ಮಿಡ್ ಲೆವೆಲ್ ನಿನ್ಕಿಂತ ಸ್ವಲ್ಪ ಸೀನಿಯರ್ ಇರ್ತಾನ ಅಷ್ಟ, ಬಾಳ ಅಂದ್ರೆ. ಇಲ್ಲಪ್ಪ ಅಂದ್ರೆ ಸ್ವಲ್ಪ 50+ ಇರ್ತಾನ ಮನುಷ್ಯ ಯಾವನೊಬ್ಬನ. ಅವ ಯಾರು ಆಕ್ಚುಲ್ ಹ್ಯಾಂಡಲ್ ಮಾಡ್ಲಿಕ್ಕತ್ತಲ್ಲ ಈ ಕೇಸ್, BJP ಇರಲಿ, ನಾನ್ BJP ಇರಲಿ, ಅಥವಾ ಯಾವ್ದೋ ನೋ ಪಾರ್ಟಿ ಸಿಸ್ಟಮ್ ಪರ್ಸನ್ ಇರಲಿ, ಯಾರೇ ಇರಲ್ಲ, ಅವನಿಗೆ ಕರ್ಕೊಂಬ. ಅವನಿಗೆ ಇಟ್ಕೊಂಡು ಅಲ್ಲಿ ಮಾತಾಡೋಣ, ಡಿಸ್ಕಷನ್ ಮಾಡೋಣ, ಚೊಕ್ಕ ಕ್ಲಾರಿಟಿ. ಅವ್ರು 18% ಅನ್ಲಿಕ್ಕತ್ತಾರ, ಮತ್ತೆ ಏನ್ ಸುದ್ದಿ ಅಂತ ಹಿಂಗ ಗೊತ್ತಲ್ಲ. ಯಾಕೆ ಲಾಸ್ ಮಾಡ್ಕೋಬೇಕು? ಆ SBS ಒಳ ಮಗನ ಹಲ್ಕಾಸ್ ಒಳ ಮಕ್ಳು ಅವರ ಮಂದಿ ಇಲ್ಲಿ ಅಲ್ಲಿ ಕಡೆಗಿರಿ ಕೆಲಸ ಮಾಡಿದ್ರು ಗೊತ್ತಿಲ್ಲ. ಅವರು ನಿಂತು ಇಟ್ಕೊಂಡು ಮಾಡ್ಲಿದ್ದಾರ ಅಷ್ಟೇ ಡಿಫರೆನ್ಸ್ ಇಲ್ಲಿ. ಇದು ಎಲ್ಲರಿಗೂ ಗೊತ್ತು ಫಾರ್ ದ ಮೋಸ್ಟ್ ಪಾರ್ಟ್. ಅವರಿಗೂ ಅಲ್ಲಿ ನೆಟ್ವರ್ಕ್ ಬೇಕು, ನಿಮ್ ಮಂದಿದವ್ರ ನೆಟ್ವರ್ಕ್ ಸಿಕ್ಕಾರಲ್ಲಿ ಹೆಂಗ. ಈಗ ನನಗೆ MS ಪಾಟೀಲ್ ಧಾರವಾಡ ಸೈಡ್ಲಿ ನೆಟ್ವರ್ಕ್ ಸಿಕ್ಕದ. ಯಾಕ ನಾ BJP ಕಾಂಗ್ರೆಸ್ ಅನ್ಕೋತ ಹೊಂಟಿದ್ದೇನೆ ಸಾವಿರ. ಹೆಂಗ ನೀವ್ ಅಲ್ಲಿ ಹೋಗ್ಬೇಡ್ರಿ ನಮ್ ಕಡೆ ಬರಂತಾರ ಅವ್ರು ಆಬ್ವಿಯಸ್ಲಿ. ಹೆಂಗ ಎಲ್ಲ ಪೊಲಿಟಿಕ್ಸ್ ಅಷ್ಟೇ. ಆಮೇಲೆ ನನ್ನ ಇಂಟ್ರೆಸ್ಟ್ ಇದೇ ಇತ್ತು. ನಮಗ್ ಪೊಲೀಸು ಲಾಯರ್ದವರು ಸ್ಟ್ರಾಂಗ್ ಆಗಿ ಸಿಸ್ಟಮ್ನಾಗ ಸೊಸೈಟಿನಾಗ ನನ್ನ ಇಂಟ್ರೆಸ್ಟ್ ಇತ್ತು. ಹೆಂಗ ಮತ್ ಅವ್ರು ಕರೆಕ್ಟ್ ಆಗಿ ಮಾಡ್ಲಿಲ್ಲಪ್ಪ ಅಂದ್ರೆ ಮತ್ತೆ ಬೇರೆ ಹುಡ್ಕೊಂಡು ಹೋಗ್ಬೇಕಾಗ್ತದ ಆಬ್ವಿಯಸ್ಲಿ, ಸಹಜ ಅದ. ಹೋಗ್ಲಿಪ್ಪ ಮತ್ತೆ ಅವ್ರಿಗೆ 25% 40% ಕೊಡೋದಾಯ್ತಪ್ಪ ಅಂದ್ರೆ ಕೊಡೋನು. ಮತ್ ಅವ್ರು ಬೆಳಿತಾರ, ನಾವು ಬೆಳಿತೇವೆ ಅಂದ್ರೆ ಯಾಕೆ ಬೇಡ? ಕರೆಕ್ಟ್ ಆಗಿ ಮಾಡಿರ್ಬೇಕಲ್ವೋ ನೀವು. ರೊಕ್ಕೇನು ಪರ್ಸೆಂಟೇಜ್ ಸುಳಾಜ್ ಉಂಟು, ಆಮೇಲೆ ಮಾಡಿರ್ಬೇಕಲ್ವೋ, ನೋಡ್ಕೊಂಡು ಹೋಗೋರು ಮಾಡಿರ್ಬೇಕಲ್ಲ ಫಸ್ಟ್. ಗೊತ್ತಿಲ್ಲ, ರೊಕ್ಕ ಒಂದು ಮಾಧ್ಯಮ ಮಾಡ್ರ ಫಸ್ಟ್ ಬೇಕು. ಇಲ್ಲಿ ಎಷ್ಟೋ ಮಂದಿ ರೊಕ್ಕ ಯೂಸ್ ಮಾಡ್ಲಾರ್ದ ಎಷ್ಟೋ ಮಂದಿ ಹೆಂಗ ಹೋಗ್ಯಾರ ಡೈರೆಕ್ಟ್ ಡೀಲ್ ಮಾಡಿ. ಗೊತ್ತಿಲ್ಲ, ರೊಕ್ಕ ಈಗ ಬಂದದ, ಈಗ ಸಣ್ಣ ಒಕ್ಕಲ್ ಇರ್ತದ. ಇಲ್ಲಿ ಸುಳ ಮಕ್ಕಳು ಇವ್ರಿಗೆ ಬ್ಯಾಂಕ್ದವ್ರಿಗೆ ಮಾಡ್ಲಿಕ್ ಬರಂಗಿಲ್ಲ ನೆಟ್ಟಗ ಕೆಲಸ. ಅದಕ್ಕೆ ಎಡುತ್ತಾವ ಅಲ್ಲಿ ಕಡೆಗೆ ಕೆಲಸ ಮಾಡ್ಕೊಂಡು ಅದಕ್ಕೆ ಬಾರಿಸ್ಕೋತಾವ ಸೊಸೈಟಿನಾಗ ಹುಟ್ಟುಗಳು.
ರೊಕ್ಕಲಿಂದಾರ ಬಾರಿಸ್ಕೋತಾವ ಒಂದು, ಇಲ್ಲಪ್ಪ ಅಂದ್ರೆ ಬ್ಯಾರವ್ರದ್ದು ಹಿಡಿತಾರ. ಹಿಂಗ ಗೊತ್ತದಿಲ್ಲ. ನಮ್ದು ಏನಪ್ಪಾ ಅಂದ್ರ ನಾವು ಬ್ಯಾಂಕ್ ಸೈಡ್ ಆಕ್ಚುಲಿ, ಬಟ್ ಎಲ್ಲಾ ಬ್ಯಾಂಕರ್ಸ್ ಸುಸೂತ್ರ ಮಂದಿ ಇರಂಗಿಲ್ಲ, ಹಲ್ಕಸ್ ಮಕ್ಕಳು ಬಹಳ ಮಂದಿ ಇರ್ತಾರೆ. ಗೊತ್ತಿಲ್ಲ, ಡಿಗ್ರಿ ಮಾಡಿ ಓದಿ ಸುಸೂತ್ರ ಕೆಲಸ ಮಾಡೋರು ನಮ್ಮಂತವ್ರ ಮಂದಿ ಬಹಳ ಕಮ್ಮಿ, ಭಾರಿ ಕಮ್ಮಿ. ಹಲ್ಕ ಕೆಲಸ ಮಾಡೋರ ಬಹಳ ಮಂದಿ ಅಲ್ಲಿ ನೆಟ್ವರ್ಕ್ ಏನೋ ಮಾಡ್ಕೊಂಡು ನೆಟ್ವರ್ಕ್ ಬೆಳೆಸ್ಕೊಂಡಿರ್ತಾರೆ. ಒಮ್ಮೆ ಸುಮ್ನೆ ಒಬ್ಬನ ಕಾಮರ್ಸ್ ಲಿಂದ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿ ಡಿಗ್ರಿ ಇಟ್ಕೊಂಡು ಮ್ಯಾನೇಜರ್ ಇಡ್ತಾರ. ಬಿಹೈಂಡ್ ದ ಸೀನ್ ಹಲ್ಕ ಕೆಲಸ ಮಾಡೋರು ಬ್ಯಾರೇನಲ್ಲಿ. ಹೆಂಗಿರ್ತಾವಲ್ಲಿ ಸಮಾಜ. ಅದಕ್ಕೆ ನಾ ಏನಂತೀನಪ್ಪ ಅಂದ್ರ ಅಲ್ಲಿ ಏನಂದ್ರ ಅಲ್ಲಿ ಆಕ್ಚುಯಲ್ ಪರ್ಸನ್ ಕರ್ಕೊಂಬ, ಅವನ ಹೆಸರು ಏನದ ಅಟ್ಲೀಸ್ಟ್ ಹೇಳು. ಏನು ಎಲ್ಲರಿಗೂ ಗೊತ್ತಿರ್ತದ, ನನಗಷ್ಟ ಗೊತ್ತಿಲ್ಲ. ಗೊತ್ತಾತಿಲ್ಲ, ಅದೇನ್ ದೊಡ್ಡ ಮಾತಲ್ಲದು. ಗೊತ್ತಾತಿಲ್ಲ. ನೀ ಲಾಸ್ಟ್ ಟೈಮ್ ಬಂದಿದ್ದಲ್ಲ ಮಾರುತಿ, ಆ ಸುಮ್ಮನೆ ಸಮಾಜಿಕ ಹೆಸರು, ಆಕ್ಚುಲ್ ಹೆಸರು ಬೇರೆ ಇರ್ತವೆ. ಆಮೇಲೆ ಈ ಕೇಸ್ ಬಗ್ಗೆ ಆಲ್ರೆಡಿ ಎಲ್ಲರಿಗೆಲ್ಲ ಸುದ್ದಿ ಗೊತ್ತದ. ಸೆಂಟ್ರಲ್ ಗೌರ್ಮೆಂಟ್ ತನಕ, ಡೆಲ್ಲಿ ತನಕ ಗೊತ್ತದ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದವ್ರಿಗೆ. ಈ ಬರೀ ನಾವು ಸುನೀಲ್ ಹಿಂಗನಹಳ್ಳಿ ಸಾವನ್ ಪಟ್ವಾರಿ ಎಲ್ಲೂ ಕೇಸ್ ಗೊತ್ತಾತಿಲ್ಲ ಪಾಯಿಂಟ್. ಯಾಕಂದ್ರೆ ಎಲ್ಲಾರು ಹದ್ಗತ್ಲೆ ಕಣ್ಣು ಹಾಕ್ಲಿಕತ್ತಾರ ಇಲ್ಲಿ, ಇದ್ರ ಮೇಲೆ ಕಣ್ಣು ಇಡ್ಲಿಕತ್ತಾರ. ಯಾಕಂದ್ರೆ ಬರೀ ನಾವು ಇಲ್ಲಿ ಚೇಳಾಗಳು ಇಲ್ಲಿ ಸಿಸ್ಟಮ್ನಾಗ ನಮ್ ತುರ್ಲಿಂದ ನೋಡ್ತಾರ ಅವ್ರು ಹೆಂಗ್ ನಡ್ಲಿಕತ್ತದಪ್ಪ ಅಂತೇಳಿ ಸಿಸ್ಟಮ್. ಗೊತ್ತಾತಿಲ್ಲ ಹಿಂಗದದು. ಅದಕ್ಕೆ ಇವ್ರು 18% ಹಾಕ್ಯಾರ ಇಲ್ಲಿ. ಯಾಕಂದ್ರೆ ಇವ್ರು ಹಿಂಗ ಬಿಟ್ಕೊತ್ ಹೋದ್ರ ನಾಳೆ ಗೌರ್ಮೆಂಟ್, ಇನ್ಕಮ್ ಟ್ಯಾಕ್ಸ್, ಲೀಗಲ್ ಸಿಸ್ಟಮ್, ಪೊಲೀಸ್, ಜಡ್ಜಸ್ ಅವ್ರಿಗೆ ನಮಗ ಕೇಳಾರ್ದಂಗ ಆಗ್ತದ. ಸೊಸೈಟಿನಾಗ ಲಿಟ್ರಲ್ ಎಲ್ಲಿಗೂ ಹೋಗ್ತದ. ಗೊತ್ತದಿಲ್ಲ, ಅದಕ್ಕೆ ವ್ಯಾಲ್ಯೂ ಇರಂಗಿಲ್ಲ ಸಿಸ್ಟಮ್ನಾಗ. ಹೋಗಿರ್ಲೆ ಸುಳ ಮಕ್ಕಳು ಅಂತಾರ ಹೆಂಗ ಡೈರೆಕ್ಟ್. ಸೊ ಹಿಂಗದ. ಅದಕ್ಕೆ ಇವೆಲ್ಲ ಹೋಗ್ಬಾರ್ದಂದ್ರ ನಮ್ಮಂತವ್ರು ಕರೆಕ್ಟ್ ಆಗಿ ನಿಂತು ಕೆಲಸ ಮಾಡ್ಬೇಕಲ್ಲಿ, ವ್ಯವಹಾರ ಮಾಡ್ಬೇಕು, ಕರೆಕ್ಟ್ ಆಗಿ ಮಾಡ್ಬೇಕು, ಲೇನ್ದೇನ್ ಪದ್ಧತಿ ಪ್ರಕಾರ. ಅಂದ್ರೆ ಏನಪ್ಪಾ ಅಂದ್ರ ಅದು ಸ್ವಲ್ಪ ನಾವೇನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಮಂದಿನಾಗ ಬರ್ತೀವಿ. ಇಲ್ಲಪ್ಪಾ ಅಂದ್ರೆ ಹೊಸ ಮಗ ಅನ್ಸ್ಕೋತೀವಿ ಹೊಸ ಮಂದಿ. ಗೊತ್ತಿಲ್ಲ. ಈಗ ನನ್ ರೊಕ್ಕ ಆಗ್ಯದ ನೋಡು, ಬೋಸಡಿ ಲಕ್ಷ್ಮಿ, ಅದು ಹೆಸರೇ ಇಲ್ಲ. ಬೋಸಡಿ ಅಂದ್ರೆ ಎದಕ್ಕಂತಾರ? ಬೇನಾಮ್, ಲಾವಾರಿಸ್, ಎದಕ್ಕಂತ ಹೆಸರು ಕೊಟ್ಟಾರ ಅಂತ ತಿಳ್ಕೊಂಡಿ ಉರ್ದು ಮಂದಿ, ಮುಸ್ಲಿಂ. ಇದಕ್ಕ ಅದು ಲಾವಾರಿಸ್ ಇದಂಗ ಅದು ರೊಕ್ಕ. ಇವೆಲ್ಲ ಪ್ರಾಕ್ಟಿಕಲ್ ಇರ್ತಾವ, ಇವು ಪಾಲಿಸೀಸ್. ಅದಕ್ಕೆ ಫಸ್ಟ್ ನೀತಿ ಕರೆಕ್ಟ್ ಇರ್ಬೇಕು. ಗೊತ್ತಿಲ್ಲ. ಮುಸ್ಲಿಮ್ಸ್ ಕಮ್ಯುನಿಟಿನಾಗೂ ಅಂತಾರ ನಿಯತ್ ठीक रहना ಅಂತಾರ ಅವರು. आपका नियत ठीक रहना है, उसको देखकर व्यवहार करते हैं, ऐसे ಹಿಂಗಂತಾರ ಅವರು. ಗೊತ್ತಿಲ್ಲ. ಅವ್ರು ಅದಕ್ಕೆ ಅವ್ರ ಸಮಾಜದಾಗ ರೊಕ್ಕಕ್ಕಷ್ಟು ವ್ಯಾಲ್ಯೂ ಕೊಡಂಗಿಲ್ಲ, ಕೆಲ್ಸಕ್ಕೆ ವ್ಯಾಲ್ಯೂ ಕೊಡ್ತಾರ ಅವ್ರು. ನೀ ಕಾರ್ಪೆಂಟ್ರಿ ತಗೋ, ಕನ್ಸ್ಟ್ರಕ್ಷನ್ ತಗೋ, ತಾಜ್ ಮಹಲ್ ತಗೋ, ಏವನ್ ಇರ್ತಾರ ಅವ್ರು ಕೆಲ್ಸದ್ನಾಗ, ಕಾರಿಗಾರನಾಗ ಕೆಲ್ಸದಾಗ. ರೊಕ್ಕ ಈಗ ಬಂದದ. ಬೋಸಡಿ ಸಿಸ್ಟಮ್, ಲಕ್ಷ್ಮಿ ಸಿಸ್ಟಮ್ ಚಲೋ ಆಯ್ತು. ಬಟ್ ಮಂದಿ ಹಲಕ ಸುಳ ಮಕ್ಕಳಲ್ಲ, ಅದು ಬೋಸಡಿ ಮಾಡ್ಬಿಡ್ತಾರ. ಲಕ್ಷ್ಮಿ ಇದ್ದಿದ್ದು ಬೋಸಡಿ ಲಕ್ಷ್ಮಿ ಮಾಡ್ಬಿಡ್ತಾರ. ಈಗ ಮಾಡಲ್ಲ. ಈಗ ನಮ್ ಕೆಲ್ಸ ಆಗ್ಯದವು ಪ್ರಾಕ್ಟಿಕಲ್ ಕೇಸ್ ಸ್ಟಡಿ. ಇವು ಅದು ಮಂದಿ ಮೇಲೆ ಹೋಗ್ತದ. ನಾವ್ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀವಿ ಅದ್ರ ಮೇಲೆ ಹೋಗ್ತದ. ಇಲ್ಲಿ ನಾವಿಬ್ರು ಚೇಲಾಗಳು, ನಾ ಬರೀ ಮಾತಾಡ್ತೀನಿ, ನೀ ಕೇಳ್ತಿ, ನಿಂದೇನು ನಡೆಯಂಗಿಲ್ಲ. ಸೂತ್ರಧಾರ ಮಂದಿಗೋರು ಬ್ಯಾರೆಯವ್ರಲ್ಲಿ ಅವ್ರ ಮುಂದ್ ಬಂದ್ ನಿಂದು ವ್ಯವಹಾರ ಮಾಡಂಗಿಲ್ಲ ಕರೆಕ್ಟ್ ಆಗಿ. ಅವ್ರ ಬೋಸಡಿ ಕೆಲಸ ಮಾಡೋದಕ್ಕ ವ್ಯವಹಾರ ಕೆಡ್ತಾವ. ಬೋಸಡಿ ಲಕ್ಷ್ಮಿ ಹೋಗಿ ಬೋಸಡಿ ಲಕ್ಷ್ಮಿ ಆಗ್ತದ. ಸಹಜ ಅದ. ಮತ್ತ ಆಬ್ವಿಯಸ್ಲಿ ಅದ ಪ್ರಾಪರ್ ಸಿಸ್ಟಮ್, ಲೀಗಲ್ದವರು, ಬ್ಯಾಂಕ್ದವರು ಪ್ರಾಪರ್ ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರಪ್ಪ ಅಂದ್ರ ಏನಪ್ಪಾ ಅಂದ್ರೆ ಇವನ್ ಕೆಲಸ ಅಂತ ಅನ್ಸ್ಕೋತಿತ್ತು. ಈಗ ಹೆಂಗ್ ಕಾರ್ಪೆಂಟ್ರಿ ಕೆಲಸ ಮಾಡ್ತಾರಲ್ಲ, ಪ್ಲಸ್ ಇದು ಬಿಲ್ಡಿಂಗ್ ಹೆಂಗ್ ಮನಿ ಕಟ್ಟಿಸ್ತಾರಲ್ಲ, 22 ಫ್ಲೋರ್ ಕಟ್ಟಿಸ್ತಾರೋ 5 ತಿಂಗಳನಾಗ. ಬರೀ 3 ತಿಂಗಳನಾಗ 22 ಫ್ಲೋರ್ ಫಟ 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 3 ತಿಂಗಳನಾಗ ಎಬ್ಬಿಸ್ಬಿಡ್ತಾರ. 2-3 ತಿಂಗಳನಾಗ 22 ಫ್ಲೋರ್ ಸೀದಾ ಎಬ್ಬಿಸ್ಬಿಡ್ತಾರ ಗ್ರೌಂಡ್ ಫ್ಲೋರ್ಲಿಂದ. ಹೆಂಗದ ನೋಡಿ ಕೆಲ್ಸದಲ್ಲಿ. ಪುಣೆ, ಮಾರುಂಜಿ, ಜಾಂಬೆ, ಪಿಂಪ್ರಿ ಚಿಂಚವಾಡ ಬಾಜು ಹೋಗಿದ್ದೆ. ಅವ್ನು ಏನು ಕೆಲಸ ಮಾಡ್ತಾರಪ್ಪ ಅಲ್ಲಿ.
ಅದಕ್ಕಂತಾರ ಕೆಲ್ಸ. ಈ ಸುಳ ಮಕ್ಕಳು ನೋಡಿಲ್ಲಿ ಬ್ಯಾಂಕ್ನಾಗ ವ್ಯವಹಾರ ಹೆಂಗ್ ಮಾಡ್ತಾರ, ಬೋಸಡಿ ಕೆಲ್ಸ. ಸುಸೂತ್ರ ಲಕ್ಷ್ಮಿ ಇದ್ದಿದ್ದು ಬೋಸಡಿ ಲಕ್ಷ್ಮಿ ಮಾಡಿದ್ರು. ಕೇಸ್ ಸ್ಟಡಿ ಇದು, ಪ್ರಾಕ್ಟಿಕಲ್ ಅನಾಲಿಸಿಸ್ ಮಾಡ್ಬೇಕು. ಇದಕ್ಕ IIM ಲಿಂದ ಗ್ರಾಜುಯೇಟ್ ಗಳಿಗ ಥೀಸಿಸ್ ಬರ್ಲಿಕ್ಕೆ ಹಚ್ಬೇಕು. ಇದು ಅಂತಾರಲ್ಲ ಯಾರು ಚಿತ್ರಗುಪ್ತ, ಹಂಗೆ ಕೆಲಸ ಕೊಡ್ಬೇಕು. ಇದು ಕೇಸ್ ಸ್ಟಡಿ ಆಗ್ಬೇಕು, ಇದು ನ್ಯಾಷನಲ್ ಲೆವೆಲ್ ತನಕ. ಯಾಕಂದ್ರೆ IIM ಸಿಸ್ಟಮ್ ಅಲ್ಲ, ನಂದಿಂದ ರೊಕ್ಕಲ್ಲಿ ಏನಪ್ಪ ಮನ್ಯಾಗ ಕೂತ್ಕೊಂಡು ಪ್ರಿಂಟ್ ಹೊಡೆದಿನಿ, ಕಂಪ್ಯೂಟರ್ ಪ್ರಿಂಟ್ ಔಟ್ ತಗೋದ್ ನೀನು ರೊಕ್ಕ ಕೊಟ್ಟಿನಂತಿಲ್ಲ. ಇಲ್ಲಿ ಆನ್ಲೈನ್ ರೊಕ್ಕ. ಅದಕ್ಕ ಏನಂತೀನಿ, ಈಗ ನಮಗ್ ಪ್ಲಾನ್ ಆಫ್ ಆಕ್ಷನ್ ಏನ್ ಹೇಳ್ಬೇಕಪ್ಪ ಅಂದ್ರ, ನಾನು ನೀನು ಫಸ್ಟ್ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಫಸ್ಟ್ ಅಲ್ಲಿ ತಪ್ಪಿವಿ ನಂದ್ ಹಿಡ್ಕೊಂಡು ನಾನೇ ತಪ್ಪಿನಿ. ಯಾಕಂದ್ರೆ ನಾನು ನಿನ್ ಮೇಲೆ 100% ನಂಬಿಕೆ ಇಟ್ಟೆ, ನಿಮ್ ಮಂದಿದ. ನೀ ಅಂದ್ರೆ ನಿಮ್ ಮಂದಿ, ನೀ ಬರಂಗಿಲ್ಲ, ನೀ ಏನೂ ಅಲ್ಲ ಆಕ್ಚುಲಿ. ಯಾಕಂದ್ರೆ ಕಸ್ಬಾರ್ಗಿನಾಗ ಕಡ್ಡಿ ಉಪಯೋಗ ಇಲ್ಲ, ಕಸ್ಬಾರ್ಗಿನಾಗ ಅದು ಗುಂಪುನ ಉಪಯೋಗ. ಅದಿದ್ರನ್ನ ನಡೀತದ. ಅವ್ರ ಮೇಲೆ ನಂಬಿಕೆ ಇಟ್ಟು ನಾವ್ ವ್ಯವಹಾರ ಮಾಡಿನ ಆಕ್ಚುಲಿ. ನೀ ಮಾಧ್ಯಮ ಇಟ್ಕೊಂಡು ಸುನೀಲ್ ಇರ್ತಾನಪ್ಪ ಅಂತೇಳಿ. ಸೊ ಹಿಂಗದದು. ಅದು ಫಸ್ಟ್ ನಾ ತಪ್ಪಿನಿ ಆಕ್ಚುಲಿ. ಈಗ ಇವ್ರೇನು ಒಂದು ಸೆಕೆಂಡ್ ಲೈನ್ ಮಾಡಿದ್ರೆ ಕಟ್ ಮಾಡಿಸ್ತೀನಿ. ಇಲ್ಲಿ ಒಂದು ಹುಳ ಬಂದಿದೆ, ಫಸ್ಟ್ ಅದಕ್ಕೆ ಹೊಡಿತೀನ. ಓಕೆ, ಇಲ್ಲಪ್ಪ ಭಾರಿ ಆವಾಜ್ ಮಾಡ್ಕೊತ ಕೂಡ್ತದ ನೈಟ್ ಜೊಂಡೆಗೆಲ್ಲ. ನಿನಗೆ 2 minutes ಬಿಟ್ಟು ಕಾಲ್ ಮಾಡ್ತೀನಿ. ಇದ್ರ ಬಗ್ಗೆ ಮುಗಿಸಿ ನೆಕ್ಸ್ಟ್ ಸ್ಟೆಪ್ ಹೆಜ್ಜೆ ಇಡೋಣ. ಸರಿ, ವೇಟ್ ಮಾಡೋಣ ಸರ್.